ಓಂ ನಮೋ ಭಗವತೆ ಭೂವರಾಹ ರೂಪಾಯ ನಮಃ. TV9 ಡಿಜಿಟಲ್ ವಾಹಿನಿಯ ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರಿಗೂ ಒಂದು ಆಸೆ ಏನು ಅಂತ ಹೇಳಿದ್ರೆ ಒಂದು ಮನೆ ತಗೋಬೇಕು ಅಥವಾ ಮನೆ ಕಟ್ಕೋಬೇಕು, ಸೈಟ್ ತಗೋಬೇಕು, ಅಥವಾ ಅಪ್ಪ ಅಮ್ಮಂದಿರು ಇರ್ತಕ್ಕಂಥ ಮನೆಯಲ್ಲಿ ಇದ್ದರೂ ಸಹ ನಮ್ಮ ಯೋಗದಲ್ಲಿ ಆ ಮನೆ ಇದೆಯಾ, ಅಥವಾ ಆ ಮನೆಯನ್ನು ನಾವು ಈಗಂತೂ ಬೆಂಗಳೂರಲ್ಲಿ ಅಥವಾ ಕೆಲವು ಸಿಟಿಗಳಲ್ಲೆಲ್ಲ ಏನು ಅಂದರೆ ಅಪಾರ್ಟ್ಮೆಂಟ್ ಆದರೂ ಕೂಡ ಪರವಾಗಿಲ್ಲ ತೊಗೊಳ್ಬೇಕು. ಅಪಾರ್ಟ್ಮೆಂಟ್ ತೊಗೊಳ್ಳೋಕ್ಕೆ ಎಲ್ಲರೂ ಕೂಡ ಆದಷ್ಟು ಪ್ರಯತ್ನ ಪಡ್ತಾನೆ ಇರ್ತೀವಿ. ಬೇಗ ನಮಗೊಂದು ಮನೆ ಆಗಬೇಕು. ಆ ಬೇಗ ಮನೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಯೋಗದಲ್ಲಿ, ನಮ್ಮ ಜಾತಕದಲ್ಲಿ ಗ್ರಹಗತಿಗಳು ಹೇಗಿರುತ್ತೆ, ಮತ್ತು ಆ ನವಗ್ರಹಗಳು ಏನು ಕರಿತೀವಿ ನಾವು, ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಅಂತಕ್ಕಂಥ ಈ ಒಂದು ನವಗ್ರಹ ಮಂತ್ರಗಳಲ್ಲಿ 2 ಛಾಯಾಗ್ರಹಗಳು, 7 ಗ್ರಹಗಳಲ್ಲಿ ನಮಗೆ ಮನೆ ಆಗೋದಕ್ಕೆ ವಿಶೇಷವಾಗಿ ಯಾವ ಗ್ರಹಗಳ ಅನುಕೂಲ ಇರಬೇಕು, ಯಾವ ರೀತಿ ಮನೆ ಕಟ್ಕೊಳ್ಳೋಕೆ ಹೋಗ್ಬೋದು, ಅಥವಾ ಸೈಟ್ ತೊಗೊಳ್ಳೋದು, ಆಸ್ತಿ ತೊಗೊಳ್ಳೋದು, ಅಥವಾ ಭೂಮಿ ತೊಗೊಳ್ಳೋಕ್ಕೂ ಕೂಡ ಯೋಗ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ನಾವು ತಗೋಬೇಕು. ಎಷ್ಟೋ ಜನ ರಾತ್ರಿ ಹಗಲು ತುಂಬ ಕಷ್ಟಪಡ್ತಾರೆ, ತುಂಬ ಸಂಪಾದನೆ ಮಾಡ್ತಾರೆ, ತುಂಬ ಎಲ್ಲವನ್ನೂ ಕೂಡ ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದೊಂದು ಸರಿ ಅವ್ರು ಮನೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಕೆಲವರು ಏನು ಮಾಡ್ತಾರೆ, ಕೇವಲ 6 ತಿಂಗಳಲ್ಲಿ ಯಾವುದೋ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಿ ಒಂದು ಮನೆ ತೊಗೊಂಡ್ಬಿಡ್ತಾರೆ, ಬೇಗ ಕ್ಲಿಕ್ ಆಗಿಬಿಡ್ತಾರೆ. ಇದಕ್ಕೆಲ್ಲವೂ ಕೂಡ ಜಗತ್ಸರ್ವಂ ಗ್ರಹಾಧೀನಂ. ಆದರೆ ನಾವು ಒಂದು ಮಾತು ಹೇಳಬೇಕು, ಅವರು ಅನ್ಯಾಯದ ರೂಟಲ್ಲಿ ಬರ್ತಾರೆ ಅಥವಾ ಏನೋ ಮಾಡ್ತಾರೆ, ಅವ್ರಿಗೆ ಮನೆ ಆಗಿಬಿಡುತ್ತೆ ಅಂತ ಅಂದರೂ ಕೂಡ ಶಾಶ್ವತವಾದ ಮನೆ ಯೋಗ ನಮಗಿರಬೇಕು ಅಂದರೆ ನಾವೇನು ಮಾಡಬೇಕು, ಯಾವ ಗ್ರಹಗಳ ಅನುಕೂಲ ಕೂಡ ನಮಗಿರಬೇಕು ಅಂತಕ್ಕಂಥದ್ದು, ನಮ್ಮ ಶ್ರಮ ಫಲ ಕೂಡ ಹೇಗಿರಬೇಕು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಹಾಗಾಗಿ ಜನ್ಮ ಕುಂಡಲಿಯಲ್ಲಿ ಶುಭ ಗ್ರಹಗಳು 4ನೇ ಸ್ಥಾನ ಅಂದರೆ ಚತುರ್ಥ ಸ್ಥಾನಕ್ಕೆ ಶುಭ ಗ್ರಹಗಳ ದೃಷ್ಟಿ ಇರ್ಬೋದು, ಆದರೆ ಚತುರ್ಥಾಧಿಪತಿ ಇರ್ಬೋದು, ಚತುರ್ಥ ಗ್ರಹದಲ್ಲಿರ್ತಕ್ಕಂಥ ಶುಭ ಗ್ರಹಗಳಿರ್ಬೋದು. ಇದನ್ನೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಮನೆ ಯೋಗವನ್ನು ಈಸಿಯಾಗಿ ನಾವು ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ಬೋದು. ಎಷ್ಟೋ ಸರಿ ನಾನೇ ಹೇಳ್ತಾ ಇರ್ತೀನಿ, ಸರ್ ನನಗೆ ಮನೆ ಕಟ್ಕೊಳ್ಳೋಕ್ಕೆ ಆಗಲ್ಲ ಸರ್, ಸೈಟ್ ಇದೆ. ಏನಿಲ್ಲಪ್ಪ, ನೀನು ಪಾಯ ಹಾಕು. ಕೆಲವರು ಪಾಯ ಹಾಕಿ ಆಮೇಲೆ ನಮ್ಮ ಹತ್ರ ಬಂದಾಗ ಹೇಳ್ತಾರೆ, ಸರ್ ಮನೆ ಕಟ್ಬಿಟ್ವಿ. ಕೆಲವರು ಏನಿಲ್ಲ ಸರ್, ಸೈಟ್ ತೊಗೋಪ ಒಳ್ಳೇದಾಗುತ್ತೆ. ಅಂದರೆ ಪ್ರಯತ್ನ, ನಮ್ಮದು ಪ್ರಯತ್ನ ಇಲ್ಲದ್ದು ಏನೂ ಆಗಲ್ಲ, ಪ್ರಯತ್ನದಿಂದನೇ ನಮಗೆ ಶುಭ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಲಗ್ನದಿಂದ ನಮಗೆ ಚತುರ್ಗ್ರಹ ಕೂಟ 4ನೇ ಮನೆಯಲ್ಲಿ ಯಾವ ಗ್ರಹ ಇದ್ದರೆ ಏನು ಯೋಗ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಸಹ ತಿಳ್ಕೊಬೇಕಾಗಿರುತ್ತೆ. 4ನೇ ಮನೆಯಲ್ಲಿ ಬುಧನಿದ್ದರೆ ಸುಂದರವಾದ ಮನೆ ಕಟ್ತಾರೆ. ಬುಧ ಗ್ರಹ ಇದ್ದರೆ ಅವ್ರು ನೋಡೋಕ್ಕೆ ಹಬ್ಬ ಅನ್ಬೇಕು ಅಂಥ ಮನೆಯನ್ನು ಕಟ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಚಂದ್ರನಿದ್ದರೆ 4ನೇ ಮನೆಯಲ್ಲಿ, ಆ ಚಂದ್ರ ಇದ್ದಿದ್ದೇ ಆದರೆ ನಮಗೆ ಏನು ತೋರಿಸುತ್ತೆ ಅಂದರೆ, ಚಂದ್ರ ಇದ್ದಿದ್ದೇ ಆದರೆ ಮನೆಯನ್ನು ನಾವು ಆ ಒಂದು ಹೊಸ ಮನೆ ಖರೀದಿ ಮಾಡ್ಕೊಳ್ತೀವಿ, ಮನೆ ಕಟ್ಟಿರೋ ಮನೆಯನ್ನು ತಗೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಗುರು ಇದ್ದರೆ ದೊಡ್ಡದಾಗಿ ಕಟ್ತೀವಿ, ಬಲಿಷ್ಠವಾಗಿ ಕಟ್ತೀವಿ. ನಾವು ಯಾರೇನೇ ಹೇಳಿದ್ರೂ ಕೂಡ ಸಣ್ಣ ಪುಟ್ಟ ಪರಿಕರಗಳನ್ನು ಅಲ್ಲಿ ಉಪಯೋಗಿಸೋದೇ ಇಲ್ಲ, ಸರಿಯಾದ ಮನೆಯನ್ನು ಕಟ್ತಕ್ಕಂಥ ಯೋಗ ಗುರು ಇದ್ದಿದ್ದೇ ಆದರೆ. ಹಾಗೆ ಅದೇನೇ ವಿಶಾಲವಾಗೂ ಕಟ್ತೀವಿ, ಗುರು ಇದ್ದಿದ್ದೇ ಆದರೆ ವಿಶಾಲವಾದ ಮನೆ ಕಟ್ತೀವಿ. ರವಿ ಕೇತು ಇದ್ದರೆ ಮನೆಯನ್ನು ಮಾರ್ಕೊಳ್ತೀವಿ. ರವಿ ಕೇತು ಇದ್ದಾಗ ದುರ್ಬಲ ಆಗುತ್ತೆ, ಮನೆ ಮಾರ್ಕೊಳ್ತೀವಿ. ಇನ್ನು ಮಂಗಳ 4ನೇ ಮನೆಯಲ್ಲಿದ್ದಾಗ ದಯವಿಟ್ಟು ಗಮನಿಸಿ, ಈ ಮನೆ ಕಟ್ಟಿದರೂ ಸಹ ಬೆಂಕಿಯ ವಿಷಯದಲ್ಲಿ ಸ್ವಲ್ಪ ಅವಘಡಗಳಾಗ್ತಕ್ಕಂಥದ್ದು. ಎಷ್ಟೋ ಸರಿ ಮನೆಯಲ್ಲಿ ಬೆಂಕಿ ಬಿತ್ತು, ಎಲೆಕ್ಟ್ರಿಕ್ ಶಾಕ್ ಆಯ್ತು, ಇವೆಲ್ಲ ಕೇಳ್ತೀವಲ್ವ, ಇದು ಮಂಗಳ ಗ್ರಹ. ಅದಕ್ಕೆ ಶಾಂತಿಗಳು ಇರುತ್ತೆ, ಪೂಜೆಗಳು ಇರುತ್ತೆ, ಅದನ್ನು ಮಾಡಿಸ್ಕೊಂಡಾಗ ಅದು ಶುಭ ಕೂಡ ಆಗುತ್ತೆ. ಚಂದ್ರ ಶುಕ್ರ ಇದ್ದರೆ ನಾವು ಕಾಂಪ್ಲೆಕ್ಸ್ ಯೋಗ, ನಾವು ಎಷ್ಟೋ ಜನ ಬರ್ತಾರೆ, ನಮ್ಮ ಕಾಂಪ್ಲೆಕ್ಸ್ ಕಟ್ಟಬೇಕು, ನಾವು ದೊಡ್ಡ ಮನೆ ಕಟ್ಟಬೇಕು, ಕಾಂಪ್ಲೆಕ್ಸ್ ಕಟ್ಟಬೇಕು, ಕಮರ್ಷಿಯಲ್ ಪರ್ಪಸ್ ಅಂತ ಬಂದಾಗ ಗ್ರಹಗಳು ಈ ರೀತಿ ಇದ್ದಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಕಾಂಪ್ಲೆಕ್ಸು ಕಟ್ತೀವಿ, ಬಹುಮಹಡಿಯ ಮನೆ ಕೂಡ ಕಟ್ತೀವಿ, ಅದರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥ ಯೋಗ ಇರುತ್ತೆ. ಹಾಗಾಗಿ ಯೋಗದಿಂದ ನಮಗೆ ಯೋಗ ಬಲ ಇದೆಯಾ ಇಲ್ಲ ಅಂತಕ್ಕಂಥದ್ದು ಕೂಡ ತಿಳ್ಕೊಬೇಕಾಗಿರುತ್ತೆ. ಆ ತಿಳ್ಕೊಂಡು ಇಲ್ಲದೇ ಇದ್ದರೂ ಕೂಡ ನಾವು ಮಾಡ್ಕೊಳ್ತಕ್ಕಂಥದ್ದು ಶ್ರಮಪಟ್ಟು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.